ಯಾರಿದೆಲ್ಲ ಹಾಕಿದ್ದು ಮೇಲ್ಗಡೆ? ನೀನೇನಾ? ಬಾಯಲ್ಲಿ ಅದೇ ಥರ ಹಾಕೊಂಡಿದ್ಯಾ? ಕ್ಲಿಪ್ಸ್ ನೋಡ್ತೀನಿ. ಎಲ್ಲ ಕಲರ್ಸ್ ಎಲ್ಲ ಕಡೆ ಹಾಕೊಂಡ್ಬಿಟ್ಟಿದ್ಯಾ? ಇರು ನಿಂತ್ಕೊ ಒಂದೊಂದು ನೋಡೋಣ. ತಿರುಗು. ಏನಾಯ್ತು? ಏನು ಮಾಡ್ದ? ಯಾವ ಕಡೆ ಬೇಕಾದ್ರೆ ಹಾಕ್ಬೋದಾ? ಲಿಪ್ಸ್ಟಿಕ್ ಯಾರು ಹಚ್ಚಿದ್ದು? ಹಾಂ, ಲಿಪ್ಸ್ಟಿಕ್ ಕಮ್ ಹಿಯರ್, ಕಮ್ ದಿಸ್ ಸೈಡ್. ಇಲ್ಲಿ ಆ ಕಡೆ ಹೋಗು. ಕ್ಲೀನಾಗಿ ಹಚ್ಕೊಂಡಿದ್ಯಾ ಲಿಪ್ಸ್ಟಿಕ್ನ? ಆಮೇಲೆ ಇದು ಚಾಂದ್ ಪುಟಾಣಿದು ಒಂದು ಚಾಂದ್ ಇಟ್ಕೊಂಡಿದ್ಯಾ? ಯಾರು ಇಟ್ಟಿದ್ದು? ಬಾಯಲ್ಲಿ ಬಟ್ಟೆ ಯಾವ ಥರದ್ದು ಹಾಕ್ಕೊಂಡಿದ್ಯಾ ನೋಡ್ತೀನಿ. ಇದು ಹಿಂದೆದು ಮುಂದೆದು ಏನಕ್ಕೆ ಹಾಕ್ಕೊಂಡಿದ್ಯಾ? ಇದು ಹಿಂದೆ ಹೋಗ್ಬೇಕು. ಬೇರೆ ಹಾಕಲ್ಲ, ಸ್ನಾನ ಮಾಡಿದ್ಮೇಲೆ ಹಾಕೊಂಡಿವಂತೆ. ಯಾರು ವಾಚ್ ಹಾಕಿದ್ಯಾರು? ಹಾಂ, ವಾಚ್ ನಾನು ಹಾಕಿದ್ನಾ? ಅದು ಯಾರ್ದು ವಾಚು? ತಗೊಂಡು ಬಾಯಲ್ಲಿ ನೋಡೋಣ. ನಿಂದ? ಅಮ್ಮಂದು ಇವಾಗ ನಿಂದಾಯ್ತು. ಕಟ್ಕೊಂಡ್ಮೇಲೆ ಅವಳ್ದೆ. ಎಲ್ಲೈತದ ವಾಚು? ಕರೆಕ್ಟಾಗಿ ತೋರಿಸ್ತೈತೆ ಟೈಮು. ಕರೆಕ್ಟಾಗಿ ತೋರಿಸ್ತೈತೆ. ಏನಕ್ಕೆ ಅದು ಫೋಕಸ್ ಆಗ್ತಾ ಇಲ್ಲ? 5:15 ಕರೆಕ್ಟಾಗೈತೆ. ನೀನು ಇನ್ನೂ ದೂರದಿಂದ ಹಿಡಿ, ಕರೆಕ್ಟಾಗಿ ಬರುತ್ತೆ. ಹತ್ರದಿಂದ ಹಿಡಿದ್ರೆ ಫೋಕಸ್ ಆಗೋದು. ನೋಡಿ ಕರೆಕ್ಟಾಗಿ. ಫಾಸ್ಟ್ ಟ್ರ್ಯಾಕ್ ತೊಗೊಂಡಿದ್ಯಾ? ಕೇಳಿಸ್ಕೊ ಇಲ್ಲಿ. ಇವಾಗ ಯೂನಿಫಾರ್ಮ್ಸ್ನ ಬೈ ಮಾಡೋಕ್ಕೆ ಅಂತ ಬಂದಿದ್ದೀನಿ ಸ್ಕೂಲ್ ಹತ್ರ. ಆಲ್ಮೋಸ್ಟ್ ಈಗ 3:30 ಆಗಿದೆ ಆಫ್ಟರ್ನೂನು. ಸೊ ಅದಕ್ಕೆ ಒಂದು ಸ್ವೆಟರು ಮತ್ತು ವೈಟ್ ಯೂನಿಫಾರ್ಮು ಮತ್ತು ಬ್ಲೂ ಯೂನಿಫಾರ್ಮು ಒಂದೊಂದು ಪೇರ್ ತೊಗೊತಾ ಇದ್ದೀನಿ. ಸೊ ಅದರಿಂದ ನೆಕ್ಸ್ಟ್ ಡೇಯಿಂದ ನಾವು ಕಳಿಸೋದಕ್ಕೆ ಕರೆಕ್ಟ್ ಆಗುತ್ತೆ. ಇವತ್ತಿಂದ ಯೂನಿಫಾರ್ಮ್ ಇದೆ. ಸೊ ಯೂನಿಫಾರ್ಮ್ ನಾನು ನೆನೆ ತೊಗೊಂಬಂದಲ್ಲ, ಅದು ಸಾಕ್ಸ್ ಇವಾಗ ಹಾಕ್ತೀನಿ. ಈಗ ಹಾಕಿದ್ದೀನಿ, ಕ್ರೀಮೆಲ್ಲ ಹಚ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ದೇವ್ರಿಗೆ ಸ್ವಲ್ಪ ಕೈ ಮುಗಿಸಿದ್ರೆ ಆಗುತ್ತೆ ಅಂತ ನೋಡಿ. ಇದು ಮಿರರೆಲ್ಲ ಯಾವಾಗ್ಲೂ ಅವಳೇ ಹಾಳು ಮಾಡೋದು. ಎಷ್ಟು ಸಲ ನಾವು ಕ್ಲೀನ್ ಮಾಡ್ತಾಯಿದ್ರು. ಅದಾದ್ಮೇಲೆ ಪೂಜೆ ಮಾಡೋಕ್ಕೆ ಅಂತ ಹೋಗಿದ್ದಾಳೆ. ಮೊಮ್ಮಕ್ಳು ನೋಡೋಕೆ ಖುಷಿ ಇನ್ನೇನೈತೆ ಅಜ್ಜಿಗೆ. ಅದೇ ನೆನ್ನೆ ಕೊಟ್ರ? ನೆನ್ನೆ ಕೊಟ್ಟರು. ಶೂಸ್ ಎಲ್ಲ ನೆನ್ನೆ ತಂದ್ವಿ. ಇಲ್ಲಪ್ಪ, ಇಲ್ಲಿಂದ ಇಲ್ಲದಕ್ಕೆ ಏನು ಗಾಡಿ, ಅದನ್ನೇ ಹಿಡ್ಕಂತಾರೆ. ಈಗ ಹೆಂಗೋ ಇದಾರೇನಾ, ನಡ್ಕೊಂಡು ಹೋಗ್ತಾರೆ. ಗಾಡಿನ ಶುರು ಮಾಡ್ಕೊಂಡ್ಬಿಡ್ತಾರೆ. ಅವರಪ್ಪ ಡೈಲಿ ಹೋಗ್ಬೇಕಾದ್ರೆ ಒಂದು ಕೈಗೊಂದು ಮುತ್ತು ಕೊಟ್ಟು ಬಾಯಿ ಹೇಳೋವರೆಗೂ ಅವಳಿಗೆ ಸಮಾಧಾನನೇ ಇಲ್ಲ. ಪ್ರತಿ ಸಲ ಎಷ್ಟು ಸತಿನಾದರೂ ಹೋಗು, ಅಷ್ಟು ಸತಿನ ಅವಳು ಮಾಡಿರ್ತಾಳೆ ಆ ರೀತಿ. ಸೊ ಅದಾದಮೇಲೆ ಊಟ ಮಾಡಿಸ್ಕೊತಾನೆ ಸ್ವಲ್ಪ ಫೋಟೋಸು ವಿಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದೆ. ಶೂಸ್ ಹಾಕೊಂಡು ಒಳಗೆಲ್ಲ ಬರ್ತಾರಾ? ಹಾಂ, ಎಲ್ಲಿ ತಗೊಂಡಿ ಶೂಸ್ನ ನೀನು? ಮಾಡು ಫಸ್ಟು. ನೋಡಿ, ಇದು ಬ್ಲ್ಯಾಕು, ಇದು ವೈಟ್ ತಗೊಂಡಿದ್ದೀವಿ. ಸೇಮ್ ಒಂದು ಸೈಜ್ ದೊಡ್ಡದಾಗಿ ತೊಗೊಂಬಂದಿದ್ದೀವಿ. ತೋ
ಅವಳಿಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಹಾಲು ಕುಡಿಬೇಕಾದ್ರೆ ಅವಳು ಮೋಟು ಪತ್ಲು ನಿಕ್ ಚಾನಲ್ ಹಾಕ್ಬಿಟ್ರೆ ಸಂಜೆ ಅವಳು ಬರೋವರೆಗೂ ಅವಳು ಇರೋವರೆಗೂ ಟಿ ವಿಯಲ್ಲಿ ನಾವು ಯಾವುದೇ ರೀತಿಯಂಥ ಬೇರೆ ಪ್ರೋಗ್ರಾಮ್ಸ್ ನೋಡೋಂಗಿಲ್ಲ. ಅವಳು ಹೇಳಿದ್ದೆ ಆಗಬೇಕು. ಸೊ ಅದರಿಂದ ನಮಗೆ ಮೊಬೈಲ್ಗಳಿರೋದ್ರಿಂದ ಅವಳಿಗೆ ಟಿ ವಿ ಅಂತ ಬಿಟ್ಕೊಟ್ಬಿಟ್ಟಿದ್ದೀವಿ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಸೊ ಇವಾಗ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳಿಗೆ 9:30ಗೆ ಬೆಲ್ಲಾಗುತ್ತೆ ಸ್ಕೂಲು ಯೂಶ್ವಲಾಗಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಮನೆ ನಿಯರ್ ಬೈ ಇರೋದು ಓನ್ಲಿ 1 ರೋಡ್ ಅಷ್ಟೇ. ಸೊ ಅದಕ್ಕೆ ಡೈಲಿ ನಡ್ಸ್ಕೊಂಡು ಕರ್ಕೊಂಡು ಹೋದರೆ ಅವ್ಳಿಗೂ ವಾಕ್ ಆಗೋದಂಗೂ ಆಗುತ್ತೆ. ಮತ್ತು ಗೊತ್ತಾಗುತ್ತೆ ಯಾವ ರೀತಿ ಸ್ಕೂಲ್ಗೆ ಹೋಗಬೇಕು ಬರಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ಅನ್ನೋದಕ್ಕೆ ನಾವು ಡೈಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಅಕ್ಕಪಕ್ಕದ ಮನೆಯವ್ರ ಆಂಟಿಗಳೆಲ್ಲನೂ ಅವಳಿಗೆ ಫ್ರೆಂಡು. ಅವಳು ಅಂದರೆ ಅವಳಿಗೆ ವಿಶ್ ಹೇಳ್ತಾನೆ ಇರಬೇಕಾಗುತ್ತೆ. ಸೊ ಅದರಿಂದ ಎಲ್ಲರೂ ಕೇಳ್ತಾ ಇದ್ರು ನ್ಯೂ ಯೂನಿಫಾರ್ಮ್ ಅಂತ. ಯಾಕಂದರೆ ನ್ಯೂ ಯೂನಿಫಾರ್ಮ್ ನ್ಯೂ ಅಟೇರಲ್ಲಿ ನೋಡೋದೇನೆ ಬೇರೆ ಅಲ್ವಾ. ಇವತ್ತು ಫಸ್ಟ್ ಡೇ ಆಫ್ ಯೂನಿಫಾರ್ಮ್ಸ್ ಆಗಿರೋದ್ರಿಂದ ಸೊ ಒಳಗಡೆ ಹೋಗಿ ಒಂದೆರಡು ಕ್ಲಿಪ್ಗಳ ತಗೊಂಬಂದೆ. ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಮೊದಲೇ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ದಾಗೆ ಇವತ್ತು ಕೆಳಗಡೆ ಅವಳದು ಕ್ಲಾಸ್ ರೂಮ್ ಇಲ್ಲ ಇರೋದು ಕೆಳಗಡೆ. PKG ಆ್ಯಂಡ್ UKG ಕೆಳಗಡೆ ಇರುತ್ತೆ ಕ್ಲಾಸ್ ರೂಮ್ಸು. ಸೊ ಇವಾಗ ಹೋಗಿ ಬಿಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದೆಲ್ಲ ಹೊಸ ಟೇಬಲ್ಸು. ಲಾಸ್ಟ್ ವಿಡಿಯೋದಲ್ಲಿ ಇರ್ಬೋದೇನೋ ಗೊತ್ತಿಲ್ಲ. ಸೊ ಅದಕ್ಕೆ ಈ ವಿಡಿಯೋದಲ್ಲೇ ಅದು ಕ್ಲಿಪ್ಪಿಂಗ್ ಎಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಅವ್ರು ಕ್ಲಾಸ್ ಟೀಚರ್ ಬಂದಿರಲಿಲ್ಲ. ಆಯಾ ನೋಡ್ಕೊತಾ ಇದ್ರು. 9:30 ಸೊ ಬರೋದು. ನೋಡಿ ಅಲ್ಲಿ ಬೋರ್ಡ್ ಮೇಲೆ ಇದೆಯಲ್ಲ ಅದೇನೇ ಎಲ್ಲ ಹೇಳ್ಕೊಡ್ತಾ ಇರೋದು ಇವಾಗ ಸದ್ಯಕ್ಕೆ. ಸೊ ಇವಾಗ ಅಲ್ಲಿಟ್ಬಿಟ್ಟು ಹೋಗೋಣ ಬನ್ನಿ. ಹಾಗೆಯೇ ಸ್ವಲ್ಪ ವಿಡಿಯೋಗಳು ಕೂಡ ಮಾಡ್ಕೊಳ್ಳೋಣ. ಇಲ್ಲಡ ಬಾಯ್. ಇವಾಗ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಆಗಲೇ 1 o'clock ಆಗಿದೆ. ಸೊ ಈಗ ಬಂದೆ ಮಾಡ್ಕೊಂಡು. ಆಮೇಲೆ ಏನೂ ಇಲ್ಲ. ಏನೋ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇದ್ದಾರೆ ಅನ್ಸುತ್ತಲ್ಲಿ. ಹಾಂ 0 10 ಆಮೇಲೆ ಇದು ಬೀಳ್ಸ ರಿಂಗ ಇದು ಟೋಪಿ. ಮತ್ತು ಅದು ನಾನು ಇನ್ನು ಮದುವೆ ಆಗಿತ್ತಷ್ಟೇ ಆವಾಗ ತೊಗೊಂಡಿದ್ದು. ಇವಾಗ ನನ್ನ ಮಗಳು ತೊಗೊಂಡು ಅದನ್ನು ಆಟಾಡ್ತಾ ಇದ್ದಾಳೆ. ನಾನು ಸುಮಾರು ವರ್ಷದಿಂದ ತೆಗ್ದಿಟ್ಟಿದ್ದೆ. ಇದು ಕೊಪ್ಪದಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಕೊಪ್ಪದಲ್ಲಿ ತೊಗೊಂಡಿದ್ವಿ. ಅಲ್ಲೆಲ್ಲ ಇದೇ ಥರನೇ ಅಲ್ವಾ ಇದೆಲ್ಲ ಮಾರೋದು. ಒಂದು ಅಂಗಡೀಲಿ ತೊಗೊಂಡಿದ್ವಿ. ಇದು ಹಾಕ್ಕೊಂಡಿರೋ ಫೋಟೋ ಕೂಡ ನಾನು ಹಾಕ್ತೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ವೈಟ್ ಇರುತ್ತಲ್ಲ, ವೆಡ್ನಸ್ಡೇ ಹೊತ್ತು ಇವ್ರಿಗೆ ವೈಟ್ ಡ್ರೆಸ್ ಇರೋದು. ಸೊ ವೈಟಲ್ಲಿ ಒಂದೆರಡು ವಿಡಿಯೋ ಮಾಡ್ಕೊಳೋಣ ಅಂತ ನೋಡಿದೆ. ಬಟ್ ವೈಟಲ್ಲಂತೂ ವಿಡಿಯೋ ಮಾಡ್ಕೊಳಕ್ಕೆ ಸಾಗಲಿಲ್ಲ. ಅದರಿಂದ ಕ್ಲಾಸ್ ರೂಮಲ್ಲೇ ಹೋಗಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದೆ. ಹಾಗೆಯೇ ಕುತ್ಕೊಂಡಿರೋದೆಲ್ಲನೂ ಕೆಲವು ಫೋಟೋಸ್ ಕೂಡ ತಕ್ಕೊಂಡೆ. ಇವಾಗ 1 o'clock ಆಗಿದೆ. ಕರ್ಕೊಂಬರೋಕ್ಕೆ ಬಂದಿದ್ದೀನಿ. ಇದನ್ನ ಬಿಚ್ಚಿ ಕೊಟ್ಟಿಯಾಳೆ. ಅಲ್ಲಿ ಬರ್ತಾ ಇದ್ದಾಳೆ. ಅದು ತೆಗಿಬೇಡ ಬಾ, ಮನೆಗೆ ಹೋಗಿ ತೆಗಿಯೋಣ. ಇಷ್ಟವರೆಗೂ ಚುಚ್ಚಲಿಲ್ಲ, ಈಗ ಚುಚ್ಚುತ್ತಾ ನಿನಗೆ? ಬಾ ಬಾ.
ಮೇಲಿಂದ ಮೇಲಿಂದ. ನಾನು ರೋಡಲ್ಲೇ ಹೇಳ್ಕೊಂಡು ಕರ್ಕೊಂಬಂದಿದ್ದೆ. ನಾನು ಹೋಗೋಷ್ಟರಲ್ಲಿ ಶೂಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಮತ್ತು ಸಾಕ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಕೈಕಾಲು ತೊಳ್ಕೊಬೇಕು ಅಂತ ಹೇಳ್ತಾ ಇದ್ದೆ. ಸೊ ನಾನಿನ್ನು ಬ್ಯಾಗೇ ಇಟ್ಟಿಲ್ಲ, ಅಂದರೆ ಸಾರಿ ಇದನ್ನೇ ಇಟ್ಟಿಲ್ಲ. ಆಗ್ಲೇ ಅವಳು ಬಂದಿದ್ದ ತಕ್ಷಣವೇ ಶೂಸ್ ಎಲ್ಲ ರಿಮೂವ್ ಮಾಡೋಕ್ಕೆ ಆಗಲೇ ಶುರು ಮಾಡ್ಕೊಂಬಿಟ್ಟಿದ್ದಾಳೆ. ಅದೇ ನನಗೆ ಆಶ್ಚರ್ಯ ಅಂತ ಅನಿಸಿದ್ದು. ಸೊ ನೋಡಿ ಎಲ್ಲ ಅವಳು ಫಸ್ಟ್ ಟೈಮ್ ವೈಟ್ ಡ್ರೆಸ್ ಹಾಕ್ಕೊಂಡಿರೋದಕ್ಕೆ ಯಾವ ರೀತಿ ನೋಡ್ಕೊತಾ ಇದ್ದಾಳೆ ಅಂತ. ಅದಾದಮೇಲೆ ಮಾಮೂಲಿ ನಿಕ್ ಚಾನಲ್ ನೋಡಿಕೊಂಡು ಊಟ ಮಾಡ್ತಿದ್ದು. ಬಂದ ತಕ್ಷಣ ಊಟ ಇಟ್ಕೊಡ್ತೀವಿ. ಸೊ ಅವಳು ಊಟ ಮಾಡಲ್ಲ, ಅವಳಿಗೆ ಹಾಕೊಡ್ಬೇಕು ಊಟ ಮಾಡಬೇಕು ಅಂತಂದರೆ. ಸೊ ಅದಕ್ಕೆ ಹಾಕ್ಕೊಟ್ಟಿದ್ದೀನಿ, ತಿಂತೀನಿ ಅಂತ ಓಡಾಡ್ತಾ ಇದ್ದಾಳೆ ಹಾಗೆ ನೋಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.